ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನ್ಯೂಟನ್ಸ್ದು ಸೆಕೆಂಡ್ ಲಾ ತಿಳ್ಕೊಳ್ಳೋಣ ಬನ್ನಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನ್ಯೂಟನ್ ಫಸ್ಟ್ ಲಾ ಹೇಳ್ಕೊಟ್ಟಿದ್ದೆ. ಇವತ್ತು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಹೇಳ್ಕೊಡ್ತೀನಿ. ಓಕೆನಾ? ಏನು ಗುರು ಇದು ಸೆಕೆಂಡ್ ಲಾ ಆಫ್ ಮೋಷನ್ ಅಂತಂದರೆ ಬರ್ತೀನಿ ತಟ್ರಿ ನಿಮಗೆ. F=m × a. ನೋಡಿ, ಇನ್ನೊಂದು ಥರ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಎ ತೊಗೊಳ್ಳೋಣ. A=F/m. ಓಕೆನಾ? ಹಿಂಗಿದ್ರೆ ಈಗ ನೋಡಿರಿ, ಮೇಲಿರೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ, ಈ ಕೆಳಗಡೆ ಇರೋದು ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಇದೇನಪ್ಪ ಅಂತಂದರೆ, ದ ಆಕ್ಸಲರೇಷನ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಫೋರ್ಸು, ಮಾಸು, ಆಕ್ಸಲರೇಷನ್ನು ಇಷ್ಟೇ. F=m × a. ನಿಮ್ಮ ಈ ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಕೆ ಮುಂಚೆ ಆಕ್ಸಲರೇಷನ್ ಅಂದರೆ ಏನು ಅಂತ ತಿಳ್ಕೊಬೇಕು ನೀವು. ಆಕ್ಸಲರೇಷನ್ ಅಂದರೆ ನಾವು ಯೂಶಲಿ ಡೇ ಟು ಡೇ ಇದರಲ್ಲಿ ಮಾತಾಡ್ತಿರ್ತೀವಿ. ಏನು, ನೀವು ನೋಡಿರ್ತೀರ ಬೈಕಲ್ಲೆಲ್ಲ ಎಕ್ಸ್ಲೇಟರ್ ಕೊಡ್ರೋ ಅಂತೀವಿ. ಅದು ಎಕ್ಸ್ಲೇಟರ್ ಅಲ್ಲ, ಆಕ್ಸಲರೇಷನ್. ಓಕೆನಾ? ಆಕ್ಸಲರೇಷನ್ ಏನಂತ ಅಂದರೆ ದ ರೇಟ್ ಅಟ್ ವಿಚ್ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ವೆಲಾಸಿಟಿ ಅಂತಂದರೆ, ರೇಟ್ ಅಟ್ ವಿಚ್ ಆಬ್ಜೆಕ್ಟ್ ಚೇಂಜಸ್ ಇಟ್ಸ್ ವೆಲಾಸಿಟಿ ಅಂದರೆ ಎಷ್ಟು ಬೇಗ ಒಂದು, ಫಾರ್ ಎಕ್ಸಾಂಪಲ್ ಬೈಕ್ ಅಂತ ಇಟ್ಕೊಳ್ಳೋಣ. ಎಷ್ಟು ಬೇಗ ಒಂದು ಬೈಕು ಲೆಟ್ಸ್ ಸೇ 1-0 ಎಷ್ಟು ಬೇಗ ಒಂದು ಬೈಕು 0-100ಗೆ ಸ್ಪೀಡ್ ಪಿಕಪ್ ಮಾಡ್ಕೊಳ್ಳುತ್ತೆ, ಅಥವಾ 100-0ಗೆ ಸ್ಪೀಡ್ ಡೌನ್ ಮಾಡ್ಕೊಳ್ಳುತ್ತೆ ನೀವು ಆಕ್ಸಲರೇಷನ್ ಡೌನ್ ಮಾಡಿದಾಗ. ಅಂದರೆ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಅಂತ ಇಟ್ಕೊಳ್ಳೋಣ. ಅಂದರೆ ಸ್ಪೀಡ್ ಅಪ್ ಆಗೋದು, ಸ್ಪೀಡ್ ಲೋ ಆಗೋದು, ಚೇಂಜಸ್ ಇಟ್ಸ್ ಡೈರೆಕ್ಷನ್. ಎಷ್ಟು ಬೇಗ ಇದಾಗುತ್ತೆ ಅನ್ನೋದನ್ನೇ ಆಕ್ಸಲರೇಷನ್. ಓಕೆನಾ? ಸೊ ನೀವೊಂದು ಬೈಕಲ್ಲಿದ್ದಾಗ ಬೈಕ್ ಇಂಜಿನಿಂದ ಒಂದು ಫೋರ್ಸ್ ಬರುತ್ತೆ ಅಲ್ವಾ? ಎಷ್ಟು ಜಾಸ್ತಿ ಫೋರ್ಸ್ ಇರುತ್ತೋ ಅಷ್ಟು ಆಕ್ಸಲರೇಷನ್ನು ಜಾಸ್ತಿ ಇರುತ್ತೆ. ಓಕೆನಾ? ಫೋರ್ಸ್ ಜಾಸ್ತಿ ಇದ್ದಷ್ಟು ಆಕ್ಸಲರೇಷನ್ ಜಾಸ್ತಿ ಇರುತ್ತೆ. ಮಾಸು, ಫಾರ್ ಎಕ್ಸಾಂಪಲ್ಲು 1000 kg ಗಾಡಿ ಅಂತ ಇಟ್ಕೊಳ್ಳಿ. 1000 kg ಗಾಡಿ ಇದ್ದರೆ ನೀವು ಫೋರ್ಸು ಸೇಮು ಇದ್ರೂ ಅದು ಗಾಡಿ ವೆಯ್ಟ್ ಜಾಸ್ತಿ ಇದ್ದಂಗೆ ಗಾಡಿ ಬೇಗ ಮೂವ್ ಆಗೋಲ್ಲ. ಅದು ನಿಮ್ಗೆಲ್ರಿಗೂ ಗೊತ್ತು. ಸೊ ಲೆಸ್ ಆಕ್ಸಲರೇಷನ್ ಆಗುತ್ತೆ ಮಾಸ್ ಜಾಸ್ತಿ, ವೆಯ್ಟ್ ಜಾಸ್ತಿ ಇದ್ದಾಗ. ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಹೇಳ್ತೀನಿ ನೋಡಿರಿ. ಇವಾಗ ಶಾಪಿಂಗ್ ಮಾಲ್ ಹೋಗ್ತಿರಲ್ಲ, ಅಲ್ಲೊಂದು ಕಾರ್ಟ್ ಕೊಡ್ತಾರೆ ಗೊತ್ತಾ, ತಳ್ಳಗಾಡಿ. ಆ ತಳ್ಳಗಾಡೀಲಿ ನೀವು ಖಾಲಿ ತಳ್ಳಗಾಡಿ ತಳ್ಳ್ರಿ, ಎಷ್ಟು ಫಾಸ್ಟಾಗಿ ಹೊಂಟೋಯ್ತದೆ. ಅದರಲ್ಲೆಲ್ಲ ಐಟಮ್ಸ್ ಇಟ್ಬಿಟ್ಟು ತಳ್ಳ್ರಿ, ನಿಧಾನಕ್ಕೆ ಹೋಯ್ತದೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಮೆಸ್ಸಿ ಗೊತ್ತಲ್ಲ, ಮೆಸ್ಸಿ ಕೈಲಿ ಒಂದು ಫುಟ್ಬಾಲ್ನ ಮತ್ತು ಇನ್ನೊಂದು ಕಲ್ಲನ್ನ ಸೇಮ್ ಫೋರ್ಸಲ್ಲಿ ಓದಿಸ್ರಿ. ಫುಟ್ಬಾಲು ಬೇಗ ಹೋಗ್ಬಿಡ್ತದೆ, ಕಲ್ಲು ನಿಧಾನಕ್ಕೆ ಹೋಯ್ತದೆ. ಫುಟ್ಬಾಲ್ ಜಾಸ್ತಿ ದೂರ ಹೋಯ್ತದೆ, ಕಲ್ಲು ಸ್ವಲ್ಪ ದೂರ ಹೋಯ್ತದೆ. ಸೊ ಹಂಗೆ ವೆಯ್ಟ್ ಕಮ್ಮಿ ಇದ್ದರೆ ಆಕ್ಸಲರೇಷನ್ನು ಜಾಸ್ತಿ, ವೆಯ್ಟು ಜಾಸ್ತಿ ಇದ್ದರೆ ಆಕ್ಸಲರೇಷನ್ ಕಮ್ಮಿ. ನೋಡಿ, ನೀವು ಸಣ್ಣಕ್ಕಿರೋ ಗಾಡಿಗಳು ಫಾಸ್ಟಾಗಿ ಮೂವ್ ಆಗ್ತವೆ, ಜಾಸ್ತಿ ವೆಯ್ಟ್ ಇರೋ ಗಾಡಿಗಳು ಜಾಸ್ತಿ ಬೇಗ ಮೂವ್ ಆಗೋಲ್ಲ. ಸೊ ಅದೇನೇ ಆಕ್ಸಲರೇಷನ್ನು. ಫೋರ್ಸ್ ನೋಡಿ, ಆಕ್ಸಲರೇಷನ್ = ಫೋರ್ಸ್ / ಮಾಸು. ಆಕ್ಸಲರೇಷನ್ ಜಾಸ್ತಿ ಇದ್ದರೆ, ಫೋರ್ಸ್ ಜಾಸ್ತಿ ಇದ್ದರೆ ಆಕ್ಸಲರೇಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇವೆರಡು ಡಿಪೆಂಡ್ ಆಗೋದು ಮಾಸ್ ಮೇಲೆ. ಮಾಸ್ ಜಾಸ್ತಿ ಇದ್ದರೆ ಆಕ್ಸಲರೇಷನ್ ಕಮ್ಮಿ. ಓಕೆನಾ? ಸೇಮ್ ಫೋರ್ಸು. ಇಷ್ಟೇ ಸೆಕೆಂಡ್ ಲಾ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಹೇಳ್ಕೊಡ್ತೀನಿ. ಟಾಟಾ, ಬಾಯ್.